ಎಲ್ರಿಗೂ ನಮಸ್ತೆ. ನಾನಿವತ್ತಿನ ವಿಡಿಯೋದಲ್ಲಿ ಜಾಮೂನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಜಾಮೂನ್ ಮಾಡೋದು ತುಂಬ ಸುಲಭ. ಆದರೆ ನಾನಿವತ್ತು ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು, ಟಿಪ್ಸ್ ಏನು ಅಂತ. ಮೊದಲಿಗೆ ನಾನಿಲ್ಲಿ ಒಂದು 100 ಗ್ರಾಮ್ದು ಜಾಮೂನ್ ಪ್ಯಾಕ್ನ ತೊಗೊಂಡು ಕಟ್ ಮಾಡಿ ಅದು ಪೌಡರ್ನ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹದ ಗೊತ್ತಾಗೋದಿಲ್ಲ, ತೆಳು ಆದರೆ ಉಂಡೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಈ ರೀತಿ ಉಂಡೆನ ಮಾಡ್ಕೊಳ್ಬೇಕು. ಉಂಡೆನ ಮಾಡಿಕೊಂಡು ಈಗ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಮತ್ತೊಮ್ಮೆ ಉಂಡೆನ ಮಾಡ್ಕೊಳ್ಬೇಕು. ಅದನ್ನು ಉಂಡೆ ಮಾಡುವಾಗ ತುಂಬ ಹಾರ್ಡಾಗಿ ಮಾಡಬಾರ್ದು, ಸಾಫ್ಟಾಗಿ ಕಲಸಿ ಉಂಡೆನ ಮಾಡ್ಕೊಳ್ಬೇಕು. ಈಗ ಇದನ್ನು ಒಂದು 5 ನಿಮಿಷ ಸೈಡ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಹಿಟ್ಟು ಸ್ವಲ್ಪ ಬೆಳೆದು ಸಾಫ್ಟ್ ಆಗುತ್ತೆ. ಒಂದು ಸಣ್ಣ ಬೌಲ್ನ ಕವರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರು ಒಂದು ಅರ್ಧ ಬೌಲ್ ಎಕ್ಸ್ಟ್ರಾನೇ ಹಾಕ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಆದ ನಂತರ ನಾನಿಲ್ಲಿ 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕುಟ್ಟಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಈ ರೀತಿ ಬಿಡಿಸಿ ಹಾಕ್ಕೊಂಡ್ರು ಘಮ ಅಂತ ಬರುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪು, ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 10 ದಳ ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಇಲ್ಲ ಅಂದರೆ ಫುಡ್ ಕಲರ್ ಬರುತ್ತೆ, ಕೇಸರಿ ಕಲರ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ಹಾಗೆ ಕೂಡ ಬಿಡ್ಬೋದು, ಕಲರ್ ಇಲ್ಲ ಅಂದ್ರೂ ನಡೀತದೆ. ನೆಕ್ಸ್ಟು ನಾನು 5 ನಿಮಿಷ ಬಿಟ್ಟಿದ್ದೆ ಹಿಟ್ಟನ್ನು. ಅದು ಸಾಫ್ಟ್ ಆಗಿದೆ, ಸ್ವಲ್ಪ ಬೆಳೆದು. ಹಾಗಾಗಿ ಮತ್ತೆ ಅದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡುವಾಗ ತುಂಬ ರಫಾಗಿ ಕಲಿಸ್ಬಾರ್ದು, ಲೈಟಾಗಿ ಉಂಡೆ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನಿಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ. ಅದನ್ನು 2 ಕೈಗೂ ಸವರ್ಕೊಂಡು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಬೇಕು. ಉಂಡೆಗಳು ಮಾಡುವಾಗ ನೈಸಾಗಿ ಬರಬೇಕು ಉಂಡೆಗಳು, ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನೈಸಾಗಿ ಉಂಡೆಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು. ಉಂಡೆ ರೆಡಿಯಾಗಿದೆ, ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನಿಲ್ಲಿ ಸಕ್ಕರೆ ಪಾಕನ್ನು ರೆಡಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದು 5 ನಿಮಿಷ ಕುದಿ ಬಂದಿದೆ. 5 ನಿಮಿಷ ಕುದಿ ಬಂದರೆ ಸಾಕು, ಬಂಟು ಬಂದಿರುತ್ತೆ. ಈಗ ಇದನ್ನು ನಾನು ಸೈಡ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಟು ಜಾಮೂನ್ ಕರೀಲಿಕ್ಕೆ ಎಣ್ಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಜಾಮೂನ್ ಮುಳುಗಿ ಎದೊಳ್ಬೇಕು. ಒಂದು ವೇಳೆ ಕಡಿಮೆ ಎಣ್ಣೆ ಇತ್ತು ಅಂದರೆ ಬಿಟ್ಟ ತಕ್ಷಣ ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ತಳದಲ್ಲಿ ಹೋಗಿ ಕೂತ್ಕೊಂಡ್ರೆ ತಳ ಹಿಡಿಯುತ್ತೆ, ಒಂದೇ ಕಡೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಎಣ್ಣೆ ಸಂಪೂರ್ಣವಾಗಿ ಕಾದ ನಂತರನೇ ಜಾಮೂನ್ನ ಬಿಟ್ಕೊಳ್ಬೇಕು. ಎಣ್ಣೆ ಒಂದು ವೇಳೆ ಕಾಯ್ದಿಲ್ಲ ಅಂದರೂ ಕೂಡ ಜಾಮೂನ್ ಒಳಗಡೆ ಬಿಟ್ಟ ತಕ್ಷಣ ಒಡ್ಕೊಳ್ಳುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಎಣ್ಣೆ ಕಾದ ನಂತರ ಐ ಫ್ಲೇಮಲ್ಲಿ ಇರಬೇಕು ಜಾಮೂನನ್ನು ಬಿಡುವಾಗ. ಈಗ ಟಿಪ್ಸ್ ಏನಪ್ಪ ಅಂತಂದರೆ, ಜಾಮೂನ್ನ ಬಿಡುವಾಗ ಒಂದೊಂದೇ ಬಿಟ್ಟರೆ ಅದು ಫಸ್ಟ್ ಬಿಟ್ಟಿದ್ದೆಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಬೇಗ ಬೆಂದುಬಿಡುತ್ತೆ. ಕೊನೆಗೆ ಬಿಟ್ಟಿದ್ದೆಲ್ಲ ಕಲರ್ ಹಾಗೇ ಇರುತ್ತೆ, ಒಟ್ಟಿಗೆ ತೆಗಿಲಿಕ್ಕೆ ಆಗೋದಿಲ್ಲ, ಒಟ್ಟಿಗೆ ಬೇಯಿಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ರೀತಿ ಜಲಡಿನಲ್ಲಿ ಒಂದೊಂದೇ ಇಟ್ಕೊಂಡು ಅದು ಎಣ್ಣೆನಲ್ಲಿ ಸ್ವಲ್ಪ ಅದ್ದಿದ್ರೆ ಕೆಳಗಡೆ ಸ್ವಲ್ಪ ಬೆಂದಂಗೆ ಆಗುತ್ತೆ. ಅದಾದಮೇಲೆ ಫ್ರೀಯಾಗಿ ಬಿಡುತ್ತೆ. ಆಗ ಎಣ್ಣೆಯಲ್ಲಿ ಒಟ್ಟಿಗೆ ಹಾಕಿದ್ರೆ ಒಟ್ಟಿಗೆ ಬಂದುಬಿಡುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಇದೆ. ಎಣ್ಣೆಯಲ್ಲಿ ಜಾಮೂನ್ ಉಂಡೆಗಳನ್ನೆಲ್ಲ ಬಿಟ್ಟ ನಂತರ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಅದಾದ ನಂತರ ಫ್ಲೇಮ್ನ ಕಡಿಮೆ ಮಾಡಬೇಕು, ಮೀಡಿಯಮ್ ಫ್ಲೇಮ್ ಮಾಡಬೇಕು, ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಒಂದು ವೇಳೆ ಐ ಫ್ಲೇಮಲ್ಲೇ ಇಟ್ಟು ಬೇಯಿಸೋದ್ರಿಂದ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿ ಸೀದೋಗಿಬಿಟ್ಟಿರುತ್ತೆ. ಒಳಗಡೆ ಹಾಗೆ ಹಸಿ ಇರುತ್ತೆ. ಅದನ್ನು ಪಾಕದಲ್ಲಿ ಬಿಟ್ಟ ತಕ್ಷಣ ಅದು ಫುಲ್ ಸಾಫ್ಟಾಗಿ ಅದು ಕರ್ಗೋಗ್ಬಿಡುತ್ತೆ. ಹಾಗಾಗಿ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲ್ಗಡೆ ಜಾಮೂನ್ ಲೇಯರ್ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಹಾಗೆ ಸಕ್ಕರೆ ಪಾಕ ಒಳಗಡೆ ಹೋದ್ಮೇಲೂ ಸ್ವೀಟು ತುಂಬ ಚೆನ್ನಾಗಿ ಹಿಡಿಯುತ್ತೆ, ಜೊತೆಗೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಬೇಯಿಸಬೇಕು, ಆಗ ಚೆನ್ನಾಗಿ ಬರುತ್ತೆ. ಜೊತೆಗೆ ಬಿಸಿ ಇರುವಾಗಲೇ ಬಿಸಿ ಪಾಕದಲ್ಲಿ ಹಾಕಬೇಕು. ನೀವು ಒಂದು ವೇಳೆ ತಣ್ಣಗೆ ಮಾಡಿ ಹಾಕಿದ್ರೆ ಅದು ರಸ ಒಳಗಡೆ ಹಿಡಿಯೋದಿಲ್ಲ, ಯಾಕೆಂದರೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿರ್ತೀರ, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಪಾಕ ಕೂಡ ಬಿಸಿ ಇರಬೇಕು, ಜೊತೆಗೆ ಜಾಮೂನ್ ಉಂಡೆಗಳು ಕೂಡ ಬಿಸಿ ಇರಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನೀವೇನಾದ್ರೂ ಅದನ್ನು ಹೈ ಫ್ಲೇಮಲ್ಲಿಟ್ಟು ಜೋರಾಗಿ ಬೇಯಿಸಿ ಅದನ್ನು ಬಿಸಿ ಪಾಕಕ್ಕೆ ಹಾಕಿದ್ರೆ ಫುಲ್ ಕಲಿಸ್ಕೊಬಿಡುತ್ತೆ, ತಣ್ಣಗೆ ಮಾಡೇ ಹಾಕಬೇಕು. ಒಂದು ವೇಳೆ ಈ ರೀತಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಹಾಕಿದ್ರೆ ಅದು ಕಲಿಸ್ಕೊಳ್ಳೋದಿಲ್ಲ, ಕ್ಲೀನಾಗಿ ಜ್ಯೂಸನ್ನು ಎಳ್ಕೊಳ್ಳುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.